ಡಾರ್ಕ್ ಆಗಿರುವಂಥ ಹಸಿರು ಇರ್ತದೆ, ಆದರೆ ಇದು ಸ್ವಲ್ಪ ವೈಟಿಗೆ ಜಾರಿರ್ತದೆ. ಆ ಕಾರಣಕ್ಕೋಸ್ಕರ ಇದಕ್ಕೆ ಬಿಳಿ ಬೆಂಡೆ ಅಂತ ಹೇಳ್ತೇವೆ. ಇದರಲ್ಲಿ ಸುಮಾರು 5 ರೀತಿಯ ಕೋಣಗಳಿರುವಂಥದ್ದು, 8 ರೀತಿಯ ಕೋಣಗಳಿರುವಂಥದ್ದು ಬೇರೆ. ಯಾಕೆಂದರೆ ಇವರು ಬ್ಯಾಂಗ್ಳೂರಿನಲ್ಲಿ ಒಂದು ಟೊಯೋಟಾ ಕಂಪನಿಯಲ್ಲಿ ದುಡಿತಾ ಇದ್ದರು. ಆ ಟೊಯೋಟಾ ಕಂಪನಿಯಲ್ಲಿ ಸುಮಾರು ಒಂದು 2-3 ವರ್ಷ ಏನು ಅಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಅದು ಅಲ್ಲೇ ಸಂಬಳಕ್ಕೆ ಪೂರೈಸ್ತಿಲ್ಲ ಅಂತ ಬಿಟ್ಟು ಮನೆಯಲ್ಲಿ ಬಂದು ದೊಡ್ಡ ರೀತಿಯಲ್ಲಿ ಹೈನುಗಾರಿಕೆ ಮಾಡಿದ್ರು. 45 ದಿನದಲ್ಲಿ ಬೆಂಡೆಕಾಯಿ ಆಗ್ತದೆ, ಆಮೇಲೆ ಇನ್ನ 45 ದಿನದಲ್ಲಿ ಅಳ್ದೋಗ್ತದೆ. ಅಂದ್ರೆ ಲಾಸ್ಟ್ ಅದ್ರೊಳಗೆ ಕಮ್ಮಿ ಆಗುದು, ಆದ್ರೆ ನಮ್ಗೆ ಅದ್ರಲ್ಲಿ ಲಾಭದಾಯಕವಾಗಿರುವುದಿಲ್ಲ. 90 ದಿನ ಆದ್ಮೇಲೆ ಬಿಟ್ಟು ಬಿಡ್ಬೇಕು. ಅಲಸಂಡೆಗೆ ನೋಡಿ ಸ್ನೇಹಿತರೆ, ಅಡರ್ ಅಂತ ಹೇಳಿ ಗುಡ್ಡ ಸುತ್ತ ಇರ್ತೇವೆ ನಾವು, ಆದರೆ ಇವರು ಭಾರಿ ಸಿಂಪಲ್ ಆಗಿ ಮಾಡಿದ್ದಾರೆ. ಹಳಾದಿ ಒಂದು ಹಗ್ಗ ಗಟ್ಟಿದ್ದು ಹಾಕಿದ್ದಾರೆ, ಅದೇ ಸಣ್ಣದು ಬಿಟ್ಟಿದ್ದಾರೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿದ್ದೇನೆ. ಸಹಜವಾಗಿ ಈ ಜಾಗ ನಾನಿರೋದು ಹೇಳಿದರೆ ನಿಮಗೆ ಮೂಡಬಿದ್ರೆಗೆ ತುಂಬ ಹತ್ತಿರ ಆಗುತ್ತೆ, ಸಿದ್ದಕಟ್ಟೆಯ ಹತ್ತಿರ ಇರುವಂಥದ್ದು. ಆದರೆ ಬೆಳ್ತಂಗಡಿ ತಾಲೂಕಿನ ಒಂದು ಬಾರ್ಡರ್ ಆರಂಬೋಡಿ ಅನ್ನುವಂಥ ಗ್ರಾಮದ ಕಟ್ಟಕಡೆಯ ಜಾಗದಲ್ಲಿದ್ದೇನೆ. ಇದಾದಮೇಲೆ ಇಲ್ಲಿಂದ ಮಂಗಳೂರು ಗ್ರಾಮಾಂತರ ಮತ್ತು ಮಂಗಳೂರು ತಾಲೂಕು ಮತ್ತು ಬಂಟ್ವಾಳ ತಾಲೂಕು ಪ್ರಾರಂಭ ಆಗುತ್ತೆ. ಆ ರೀತಿಯ ಒಂದು ಜಾಗದಲ್ಲಿರುವಂಥದ್ದು. ಸಂದೀಪ್ ಕುಮಾರ್ ಅಂತೇಳಿ ಅವರು ವೃತ್ತಿಯಲ್ಲಿ ಹಿಟಾಚಿ, JCB ಇದರೆಲ್ಲ ಸುಮಾರು 10 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಅದರ ಜೊತೆಗೆ ಅವ್ರ ಮನೆ ಪಕ್ಕ ಸ್ವಲ್ಪ ಜಾಗದಲ್ಲಿ ಕೃಷಿ ಮಾಡುವಂಥ ಹವ್ಯಾಸ ಅವರಿಗಿತ್ತು. ಈ ಬಾರಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಬೆಂಡೆ ಕೃಷಿಯನ್ನು ಮಾಡಿದ್ದಾರೆ. ಸ್ನೇಹಿತರೆ, ಈ ಬೆಂಡೆ ನಮ್ಮ ಕರಾವಳಿಯ ಬಿಳಿ ಬೆಂಡೆ ಅಂತ ಹೇಳುವಂಥದ್ದು. ಬಿಳಿ ಬೆಂಡೆ ಅಂತ ಹೇಳಿದಾಗ ಬಿಳಿ ಕಲರ್ ಇದೆ, ವೈಟ್ ಕಲರ್ ಇದೆ ಅನ್ನುವಂಥದ್ದು ಇರುವುದಿಲ್ಲ, ಸ್ವಲ್ಪ ಹಸಿರಿರ್ತದೆ. ಸಾಮಾನ್ಯವಾಗಿ ಬಯಲುಸೀಮೆ ಮೇಲ್ಗಡೆ ಎಲ್ಲ ಡಾರ್ಕ್ ಆಗಿರುವಂಥ ಹಸಿರಿರ್ತದೆ, ಆದರೆ ಇದು ಸ್ವಲ್ಪ ವೈಟಿಗೆ ಜಾರಿರ್ತದೆ. ಆ ಕಾರಣಕ್ಕೋಸ್ಕರ ಇದಕ್ಕೆ ಬಿಳಿ ಬೆಂಡೆ ಅಂತ ಹೇಳ್ತೇವೆ. ಇದರಲ್ಲಿ ಸುಮಾರು 5 ರೀತಿಯ ಕೋಣಗಳಿರುವಂಥದ್ದು, 8 ರೀತಿಯ ಕೋಣಗಳಿರುವಂಥದ್ದು, ಬೇರೆ ಬೇರೆ ವಿಧದ ಬೆಂಡೆಗಳೆಲ್ಲವೂ ಕೂಡ ಇರ್ತದೆ. ಇಲ್ಲಿ ಸುಮಾರು 80ರಿಂದ 1 ಎಕರೆಯಲ್ಲಿ ಇಲ್ಲಿ ಬೆಂಡೆ ಹಾಕಿದ್ದಾರೆ. 1000 ಚಿಲ್ಲರೆಗಿಂತ ಹೆಚ್ಚು ಗಿಡಗಳು ಇದರಲ್ಲಿರುವಂಥದ್ದು. ಇದಕ್ಕೆ ರೇಟ್ ಇವತ್ತು ನೀವು ಕೇಳಿದರೆ ಮಾರ್ಕೆಟ್ ರೇಟ್ ಸುಮಾರು 160, 170 ರೂಪಾಯಿ, 200 ರೂಪಾಯಿ ಹೋಗುತ್ತೆ. ಕೃಷ್ಣ ಜನ್ಮಾಷ್ಟಮಿ ಅಂತಿದೆ ಮ್ಯಾಂಗ್ಳೂರು ಸೈಡಲ್ಲಿ, ತುಂಬ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಆಚರಣೆ ಮಾಡ್ತಾರೆ. ಆ ಮಂಗಳೂರು ಭಾಗದಲ್ಲಿ ಆ ಸಂದರ್ಭದಲ್ಲಿ ಕೃಷ್ಣ ಜನ್ಮಾಷ್ಟಮಿಗೆ ಇದರ ಪಲ್ಯ ಆಗಬೇಕು ಅನ್ನುವಂಥದ್ದು ಪ್ರತಿಯೊಂದು ಮನೆಗಳಲ್ಲೂ ಕೂಡ ಇದನ್ನು ಉಪಯೋಗ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸುಮಾರು 300 ರೂಪಾಯಿಗೆ ಮೇಲೆ ಕೂಡ ಹೋಗ್ತದೆ. ಒಂದು ಪ್ರಾಯೋಗಿಕವಾಗಿ ಈ ರೀತಿಯ ಕೃಷಿಗಳನ್ನು ಮಾಡುವಂಥದ್ದು, ಅದರ ಜೊತೆಗೆ ಒಂದಷ್ಟು ಕೃಷಿಯ ಸಂಗತಿಗಳು ಮತ್ತು ಹೊರಗಿನಿಂದ ಬರುವಂಥ ತುಂಬ ಬಾರಿ ನಾವು ಹೊರ ಜಿಲ್ಲೆಗಳಿಂದೆಲ್ಲ 100% ರಾಸಾಯನಿಕ ಆಗಿರುವಂಥ ತರಕಾರಿಗಳನ್ನು ನಾವು ತರ್ತೀವಿ. ಅದರ ಮಧ್ಯದಲ್ಲಿ ಈ ರೀತಿಯ ಯುವಕರು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಮಾಡಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಈ ರೀತಿಯ ದೊಡ್ಡ ಬೆಂಡೆಯ ತೋಟ, ಅದರ ಜೊತೆಗೆ ಅಲಸಂಡೆ, ಅದರ ಜೊತೆಗೆ ಮುಳ್ಳು ಸೌತೆ ಇದು ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 100 ಜನ ರೈತರಿಗೆ, ಯುವಕರಿಗೆಲ್ಲರಿಗೂ ಕೂಡ ಮಾದರಿ ಆಗುತ್ತೆ. ಕೃಷಿ ಅಂತ ಹೇಳಿದ್ರೆ ಇಲ್ಲಿ ಗೆಲುವು ಮಾತ್ರ ಅಲ್ಲ, ಸೋಲು ಗೆಲುವು ಇರುವಂಥದ್ದೇ. ಅಂಥದ್ರಲ್ಲಿ ಈ ಬಾರಿ ಅತ್ಯುತ್ತಮವಾಗಿರುವಂಥ ಇಳುವರಿಯೂ ಕೂಡ ಬಂದಿದೆ. ಬನ್ನಿ, ಇಷ್ಟು ದೊಡ್ಡ ಫ್ಲ್ಯಾಟಲ್ಲಿ ಎಷ್ಟು ಬೆಂಡೆ ಆಗುತ್ತೆ ಪ್ರತಿದಿನ, ಇದಕ್ಕೆ ಯಾವ ರೀತಿ ಗೊಬ್ಬರವನ್ನು ಉಪಯೋಗ ಮಾಡಿದ್ದಾರೆ, ಮತ್ತು ಇಷ್ಟು ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಇದಕ್ಕೆ ಬೇರೆ ಏನೇನು ಟೆಕ್ನಿಕ್ಗಳನ್ನು ಉಪಯೋಗಿಸಿದ್ದಾರೆ ಅನ್ನೋಂಥ ಎಲ್ಲ ಸಂಗತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೇನೆ. ಯುವ ಕೃಷಿಕರಾಗಿರುವಂಥ ಸಂದೀಪ್ ಇದ್ದಾರೆ. ಸಂದೀಪ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಸಾಧಾರಣ ಹಿಟಾಚಿ ಕೆಲಸ, JCB ಕೆಲಸ ಅಂತ ಹೇಳಿದರೆ ಅದು ಒಂದು ರೀತಿಯಲ್ಲಿ ಸ್ಟೇಬಲ್ ಆಗಿರುವಂಥ ಕೆಲಸ. ಅಂದರೆ ನಮ್ಮದೊಂದು ಸಟ್ಟಾಗಿರ್ತದೆ. ಸಣ್ಣ ಸಣ್ಣ ಕಿರಿಕಿರಿಗಳು, ಭಾರಿ ಸವಾಲುಗಳು ಇರ್ತವೆ ಅಂತಿಲ್ಲ, ಒಂದು ನಡ್ಕೊಂಡು ಹೋಗ್ತಿರ್ತದೆ. ಒಂದು ಬಾರಿ ಮಳೆಗಾಲದಲ್ಲಿ ಕೆಲಸ ಸಿಗದೆ ಲಾಭ ಆಗದಿರ್ಬೋದು, ಆದರೆ ಲಾಸ್ ಅಂತೂ ಆಗೋದಿಲ್ಲ. ಆದರೆ ಕೃಷಿ ಅನ್ನುವಂಥದ್ದು ಪ್ರತಿನಿತ್ಯದ ಒಂದು ವ್ಯತ್ಯಾಸಗಳಾಗುವಂಥ ಸಂಗತಿಗಳು. ಹೇಗೆ ನಿಮಗೆ ಇಂಟ್ರೆಸ್ಟ್ ಶುರುವಾಯಿತು ಈ ರೀತಿ ಕೃಷಿ ಮಾಡಬೇಕು ಅಂತೇಳಿ? ನಾನಿವಾಗ ನನಗೆ ಇವಾಗ ಚಿಕ್ಕಮ್ಮ ಅವರು ಸ್ಟಾರ್ಟ್ ಮಾಡ್ತಾ ಇದ್ರು, ಅದರಿಂದಾಗಿ ಅವರು ತುಂಬ ಸಕ್ಸಸ್ ಆದ್ರು ಅದರಲ್ಲಿ. ಅದು ನನಗೆ ತುಂಬ ಖುಷಿ ಆಯಿತು. ಅದರಿಂದಾಗಿ ನಾನು ಮಾಡುವ ಅನ್ನೋದು ಆಸೆ ಬಂತು. ಆಮೇಲೆ ಸಣ್ಣದಾಗಿ ನನ್ನ ಮನೆಯಲ್ಲಿ ಸ್ಟಾರ್ಟ್ ಮಾಡಿದೆ, ಸ್ವಲ್ಪ ಸ್ಯಾಂಪಲ್ ಆಗಿ. ಎಷ್ಟು ಕಷ್ಟ ಆಯ್ತು ಅಂತ ಗೊತ್ತಾಗಬೇಕಲ್ಲ ನಮಗೂ ಕೂಡ, ಅದಕ್ಕೋಸ್ಕರ ದೊಡ್ಡದಾಗಿ ಮಾಡ್ಬೇಕನ್ನೋ ಆಸೆಯಿಂದಾಗಿ ಇಲ್ಲಿ ಸ್ಟಾರ್ಟ್ ಮಾಡಿದೆ ನಾನು. ಇಲ್ಲಿ ಇವಾಗ ನನಗೆ ಸವಾಲುಗಳು ತುಂಬ ಬಂತು. ಅಂದರೆ ರೋಗ ಬರುವ ಚಾನ್ಸಸ್ ಎಲ್ಲ ಗೊತ್ತಾಯಿತು. ಅದಕ್ಕೆ ಪ್ರಿಡಕ್ಷನ್ ಆಗಿ ಏನೇನು ಮಾಡ್ಬೇಕು ಅದನ್ನೆಲ್ಲ ಮಾಡಿದ್ದೇನೆ. ಪ್ರಿಕಾಷನರಿ ಮೆಜರ್ ತುಂಬ ತೊಗೊಂಡಿದ್ದೇನೆ ಇದರಲ್ಲಿ. ಆಮೇಲೆ ಇವಾಗ ನೋಡ್ಬೋದು ನಿಮಗೆ, ಗಿಡ ಸ್ವಲ್ಪ ದೊಡ್ಡದಾದಾಗ ಬೀಳೋ ಕಂಡೀಷನಲ್ಲಿ ಇತ್ತು, ಅದಕ್ಕೆಲ್ಲ ಸಪೋರ್ಟ್ ಎಲ್ಲ ಕೊಟ್ಟು ಇವಾಗ ರೆಡಿ ಮಾಡಿದ್ದೀವಿ. ಗುಜ್ಜಿ ಕೊಟ್ಟಿದ್ದೀರಿ? ಗುಜ್ಜಿ ಕೊಟ್ಟಿದ್ದೇನೆ. ಈಗ ನೀವು ಚಿಕ್ಕಮ್ಮ ಕೃಷಿ ಮಾಡ್ತಿದ್ರು ಅಂತ ಹೇಳಿದ್ರಲ್ಲ? ಹೌದು. ಏನೇನು ಕೃಷಿ ಮಾಡ್ತಿದ್ರು ಅವರು? ಬೆಂಡೆಕಾಯಿ, ಬಸಳೆ, ಅಲಸಂಡೆ, ತೆಕ್ಕರೆ. ಆಮೇಲೆ ಇವಾಗನು ಮಾಡ್ತಾರಾ?
ಇವಾಗ ಮಾಡ್ತಾ ಇದ್ದಾರೆ. ನೀವು ಅವ್ರ ಮನೆಗೆ ಹೋಗ್ತಿದ್ರಿ, ಹೋಗ್ತಾ ಇದ್ದೀನಿ. ಹೋದಾಗ ನೋಡ್ತಾ ಇದ್ರಿ, ಹೋದಾಗ ನೋಡ್ತಾ ಇದ್ದೆ. ಆಗ ನಿಮ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಹೌದು, ಮಾಡ್ಬೋದು ಅನ್ನೋದು ಇನ್ನ ಜಾಸ್ತಿ ಬಂತು. ಅಲ್ಲ, ನಿಮ್ಮ ಮನೆ ಹತ್ರ ಮಾಡಿದ್ರಲ್ಲ, ಹಾ. ಅದು ಹೇಗಾಯ್ತು? ತುಂಬಾ ಚೆನ್ನಾಗಿ ಬಂದಿದೆ. ಆದ್ರೆ ಈ ಮಷ್ಟಿಗೆ ಬಂದಿಲ್ಲ. ಹಾ. ತುಂಬಾ ಅದ್ರಲ್ಲಿ ಸ್ವಲ್ಪ ಇಳುವರಿ ಕಮ್ಮಿ ಇತ್ತು, ರೋಗ ಎಲ್ಲ ಜಾಸ್ತಿ ಇತ್ತು. ಹಾ. ಸ್ವಲ್ಪ ಇವಾಗ ಗೊತ್ತಾಯ್ತು ಹೇಗೆ ಅದರಿಂದ ಹೊರಗಡೆ ಬರ್ಬೋದು, ಏನೆಲ್ಲ ಮಾಡ್ಬೋದು ಅಂತ. ಹಾ. ಅದರಿಂದಾಗಿ ಸ್ವಲ್ಪ ನಾನು ಸಾವಯವ ಇಲ್ಲಿ ಸ್ವಲ್ಪ ಜಾಸ್ತಿ ಫೋಕಸ್ ಕೊಟ್ಟೆ. ಹಾ. ಸಾವಯವ ಅಂದ್ರೆ ಮೊದಲಿಗೆ ಹ್ಮ್. ಸೆಗಣಿ ಮೇಲೆ ಸೊಪ್ಪಿನ ಮೇಲೆ ಮಣ್ಣು, ಹ್ಮ್. ಹಾಗೆ ಅದೇ ತರ ಲೇಯರ್ ಫಾರ್ಮೇಶನ್ ಮಾಡಿ ಒಂದು 10 ಲೇಯರ್ ಮಾಡಿ, ಆಮೇಲೆ ಎಲ್ಲಾ ಜಾಗದಲ್ಲೂ ತೂತು ಮಾಡಿ, ಒಂದು ಕಡೆ 10 ಫೀಟ್, ಒಂದ್ ಕಡೆ 7, 8, 2 ಫೀಟ್, ಅದೇ ತರ ಹೋಲ್ಸ್ ಎಲ್ಲ ಮಾಡಿ ಅದಕ್ಕೆ ಡಿಕಂಪೋಸರ್ ನ ಹಾಕಿ 45 ಡೇಸ್ ಆದ್ಮೇಲೆ ತೆಗೆದು ಇದಕ್ಕೆ ಹಾಕಿದ್ದು ನಾನು. ಈಗ ನಮ್ಮಲ್ಲಿ ಈ ಸಾಧಾರಣದ ಘಟ್ಟದ ಮೇಲೆ ಹೋದ್ರೆ, ಘಟ್ಟದ ಮೇಲೆ ಅಂತ ಹೇಳಿದ್ರೆ ಕೆಲವರಿಗೆ ಘಟ್ಟ ಅಂತ ಹೇಳಿದ್ರೆ ತಕ್ಷಣ ಕೆಲವರು ಹೇಳ್ತಾರೆ, ನಂಗೆ ಕಮೆಂಟ್ ಹಾಕ್ತಾರೆ, ಅದೇನು ಘಟ್ಟ ಅಂತ. ಘಟ್ಟ ಅಂದ್ರೆ ಎತ್ತರ ಪ್ರದೇಶ ಅಂತ ಹೇಳಿ, ಯಾರು ಚಲ್ಲು ಮಾಡುದು ಅಂತ ಅಂದ್ಕೊಳ್ಬಾರ್ದು ಅಲ್ಲ. ಕೆಲವರದ್ದು ಮನಸ್ಸಲ್ಲಿ ಹೇಗೆ ಅಂತ ಹೇಳಿದ್ರೆ ಘಟ್ಟದವ ಅಂತ ಹೇಳಿದಂತ. ಘಟ್ಟ ಅಂತ ಹೇಳಿದ್ರೆ ಎತ್ತರ ಪ್ರದೇಶ. ಈಗ ನಮ್ಮ ಬಯಲ ಅಂದ್ರೆ ನಮ್ದು ಊರು ಅಂತ ಹೇಳಿದ್ರೆ ನಮ್ಮ ಊರು ಲೆಕ್ಕ. ಈ ಘಟ್ಟದ ಪ್ರದೇಶದಲ್ಲೆಲ್ಲ ಈ ರೀತಿ ಆಧುನಿಕವಾಗಿ ಮಾಡ್ತಾರೆ. ಅಂದ್ರೆ ಕಳೆ ಬರೋದಕ್ಕೆ ಈಗ ಲೇಬರ್ ಚಾರ್ಜ್ ಆಗುತ್ತೆ, ಅದನ್ನು ಯಾರು ತೆಗೆಯುವುದು, ಅದಕ್ಕೆ ಡಬಲ್ ಚಾರ್ಜ್ ಆಗುತ್ತೆ. ಈ ರೀತಿ ಪ್ಲಾಸ್ಟಿಕ್ ಗಳನ್ನು ಉಪಯೋಗ ಮಾಡಿದ್ದಾರೆ. ಈ ರೀತಿ ಐಡಿಯಾ ನೀವೆಲ್ಲಾದ್ರೂ ನೋಡಿದ್ರೆ ಕರಾವಳಿಯಲ್ಲಿ ಮಾಡಿರೋದು? ಕರಾವಳಿಯಲ್ಲಿ ನೋಡಿಲ್ಲ. ನಾನು ಬ್ಯಾಂಗ್ಳೂರಲ್ಲಿ ಸ್ವಲ್ಪ ವರ್ಷ ಇದ್ದಿದ್ದ ಕಾರಣ ಆ ಕಡೆ ರೈತರ ಕಡೆ ಎಲ್ಲ ಹೋಗ್ತಾ ಇದ್ವಿ ನಾವು. ಆವಾಗ ನೋಡಿ ಗೊತ್ತಾಗಿದ್ದು, ಮಲ್ಚಿಂಗ್ ಶೀಟ್ ಹಾಕಿದ್ರೆ ಸ್ವಲ್ಪ ಲೇಬರ್ ಕಮ್ಮಿ ಆಗ್ತದೆ, ಕಳೆಗಳು ಕಮ್ಮಿ ಆಗ್ತದೆ ಅಂತ. ಆಮೇಲೆ ಅದೇ ತುಂಬಾ ಇಷ್ಟ ಆಯ್ತು ನನಗೆ. ಈಗ ಇದಕ್ಕೆ ಫುಲ್ ಮಲ್ಚಿಂಗ್ ಶೀಟ್ ಸೆಟ್ ಮಾಡಿದ್ರಿ? ಎಲ್ಲಿಂದ ತರಿಸಿರೋದು ಮಲ್ಚಿಂಗ್ ಶೀಟ್? ಬೆಂಗಳೂರಿಂದಾನೆ ಹೋಲ್ಸೇಲ್ ಆಗಿ ತರಿಸಿದ್ರಿ ಅಲ್ವಾ? ಅದಾದ್ಮೇಲೆ ಇದಕ್ಕೆ ಎಲ್ಲ ರೆಡಿ ಮಾಡಿ ಭೂಮಿಗೆ, ಅದಾದ್ಮೇಲೆ ಅದ್ರ ಮೇಲೆ ಮಲ್ಚಿಂಗ್ ಮಾಡಿದ್ರಲ್ಲ. ಈಗ ಈ ಭಾಗದಲ್ಲಿ ಒಂದು ಗಿಡ ಇತ್ತು, ಕರೆಕ್ಟ್ ಅಲ್ಲ? ಅಲ್ಲಿ ನೀವು ಗೊಬ್ಬರ ಹಾಕಿದ್ರಿ. ಸ್ವಲ್ಪ ಅದನ್ನು ಕುಟ್ಟಿ ನೋಡುವ, ಅದರ ಕೋಲಲ್ಲಿ ಏನೇನು ಹೇಗಿದೆ ನೋಡುವ. ಅದು ಮಳೆಗೆಲ್ಲ ಹೋಗಿದೆ ಈಗ, ಆದ್ರೂ ಸ್ಮೂತ್ ಇದೆ ಭೂಮಿ. ಸಣ್ಣ ಸಣ್ಣದಾಗಿರುವಂತ ಒಂದು ತೂತು ಮಾಡಿದ್ರಿ. ತೂತು ಇತ್ತ ಆಲ್ರೆಡಿ ನೀವು ಮಾಡಿದ್ದ? ಇಲ್ಲ, ನಾವು ಮಾಡಿದ್ದು ಹೀಟ್ ಮಾಡಿದ್ದು, ಒಂದು ಡಬ್ಬಕ್ಕೆ ಗೆಂಡ ಹಾಕಿ ತೂತು ಮಾಡಿದ್ದು. ಕರೆಕ್ಟ್. ಕೆಲವೊಂದು ಬಾರಿ ನಾವು ಕ್ವಶನ್ ಕೇಳುವಾಗ ನನ್ಗೆ ಕ್ವಶನ್ ಅಂತಲ್ಲ, ಅದು ಜನರಿಗೋಸ್ಕರ. ಯಾಕಂದ್ರೆ ನಮ್ಗೆ ಕೆಲವು ಗೊತ್ತಿರ್ತದೆ, ನಮ್ಗೆ ಗೊತ್ತಿರೋದನ್ನ ಕೇಳಕ್ ಹೋದ್ರೆ ಇಲ್ಲಿ ನಾವು ಏನು ಕೇಳಬೇಕು ಅಂತಿಲ್ಲ, ಹೌದಲ್ಲ? ಆದ್ರೂ ಕೇಳ್ತೇನೆ. ಈಗ ಈ ಅಂತರ ಇಟ್ಟಿದ್ರಲ್ಲ ಇಷ್ಟು, ಅಂದ್ರೆ ಸುಮಾರು 4 ಅಡಿ ಇದೆ ಅಂತರ. ಹೌದು. ಒಂದಕ್ಕಿಂದೊಂದು ಯಾವಾಗ ಕಾರಣ, ಏನ್ ಲಾಭ ಈ ಅಂತರ ಇಟ್ರೆ? ಬೆಳೆ ಚೆನ್ನಾಗಿ ಬರ್ತದೆ ಅನ್ನೋದೊಂದು ಅಭಿಪ್ರಾಯ. ಹತ್ರ ಇದ್ರೆ ಸ್ವಲ್ಪ ಕಷ್ಟ ಉದ್ದ ಹೋಗ್ತದೆ ಅಂತ, ಅದಕ್ಕೆ ಸ್ವಲ್ಪ ಗ್ಯಾಪ್ ಇಟ್ಟಿದ್ದು. ಆಮೇಲೆ ನಮ್ಮ ಲೈನ್ ಇಂದ ಲೈನ್ಗೆ ಸ್ವಲ್ಪ ಅಂತರ ಕಮ್ಮಿ ಇದೆ, ಅದಕ್ಕೋಸ್ಕರ ಏನಂದ್ರೆ ತ್ರಿಭುಜ ಆಕೃತಿಯಲ್ಲಿ ನಾವು ಸೆಟ್ ಮಾಡಿದ್ದು. ಅಂದ್ರೆ ಇದ್ರ ಗೆಲ್ಲುಗಳು ಬಂದು ಒಂದೇ ಬೆಂಡೆಯಲ್ಲಿ 3-4 ಬೆಂಡೆಗಳು ಒಂದ್ ಟೈಮಿಗೆ ಕೊಯ್ಲಿಕ್ಕೆ ಆಗ್ತದೆ ಅಂತ ಲೆಕ್ಕ ಅಲ್ವಾ? ಅಂತರವನ್ನು ಜಾಸ್ತಿ. ದಿನಕ್ಕೆ ನಮ್ಗೆ ಒಂದು 35-40 ಕಿಲೋ. ಇವಾಗ ಜಸ್ಟ್ ಒಂದು ಕಟ್ಟಿಂಗ್ ಸ್ಟಾರ್ಟ್ ಆಗಿ ಒಂದು 15 ದಿವಸ ಆಗಿದಷ್ಟೇ. ಇನ್ನ ಸ್ವಲ್ಪ ಜಾಸ್ತಿ ಆಗ್ಬೇಕಂತ ಇದೆ, ಬರ್ಬೋದು ಅನ್ನೋದು ನಂಬಿಕೆ ಇದೆ. ಇನ್ನ ಕೊಂಬೆಗಳಲ್ಲೆಲ್ಲ ಇನ್ನು ಸ್ಟಾರ್ಟ್ ಆಗ್ಬೇಕು ಸೈಡ್ ಅಲ್ವಾ? ಈಗ ಇಲ್ಲಿ ನೋಡಿ, ಇಲ್ಲಿ ಮಾತ್ರ ಆಗ್ತಿದೆ. ಇನ್ನು ಇದ್ರ ಎಲ್ಲದರಲ್ಲಿ ಹೂವಿದೆ. ಇಲ್ಲೊಂದಿದೆ, ಇಲ್ಲೊಂದು 2, 3, 4, 5 ಎಲ್ಲ ಕಡೆಯಲ್ಲಿ ಈಗ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಈಗ ಮಾರ್ಕೆಟಿಂಗ್ ಹೇಗೆ ಮಾಡ್ತಿದ್ರಿ? ಎಲ್ಲಿ ಕೊಡ್ತೀರಿ? ನಾವು ವಾರದಲ್ಲಿ ಇಲ್ಲಿ 2 ಕಡೆ ಸಂತೆ ನಡೀತಿದೆ. ಒಂದು ಸಿದ್ದಕಟ್ಟೆಯಲ್ಲಿ, ಒಂದು ಮೂಡುಬಿದ್ರೆಯಲ್ಲಿ. ಮಂಗಳವಾರ ಮತ್ತೆ ಶುಕ್ರವಾರ ಅಲ್ಲಿ ಕೊಡ್ತೇವೆ. ಅದು ಬಿಟ್ರೆ ದಿನಾಲು ಮಂಗಳೂರಿಗೆ ಇಲ್ಲಿ ಬಸ್ಸಲ್ಲಿ ಕಳಿಸುದು. ಮಾರ್ನಿಂಗ್ ಒಂದು ಬಸ್ ಇದೆ, ಅದು ಡೈರೆಕ್ಟ್ ಮಂಗಳೂರು ಹೋಗ್ತದೆ. ಅಲ್ಲಿ ಅವ್ರು ಪರ್ಚೇಸ್ ಮಾಡ್ತಾರೆ. ಈಗ ಯಾವ ರೇಟಿಗೆ ಹೋಗ್ತಿದೆ? 160 ಹೋಗ್ತಾ ಇದೆ. 160ಕ್ಕೆ ನಿಮ್ಮ ಕಡೆಯಿಂದ ಹೋಗ್ತಿರೋದು? ನಮ್ಮ ಕಡೆಯಿಂದ. ನಾನು ಹಾಗಾದ್ರೆ ಹೇಳಿದ್ರೆ ರಾಂಗ್ ಇದೆ ಇದು. ಅವ್ರ ಮಾರ್ಕೆಟ್ ಒಂದು 250ಕ್ಕೆ ಮಾರ್ತಾರಾ? ಜಾಸ್ತಿ 280 ಮಾಡ್ತಾರೆ. 280ಕ್ಕೆ ಮಾರಾಟ ಮಾಡ್ತಾರೆ. ನೋಡಿ ಸ್ನೇಹಿತರೆ, ಒಂದು ಬೆಂಡೆಕಾಯಿಯನ್ನು ಇಲ್ಲಿಯ ಜನರು ಈ ಬೆಂಡೆಕಾಯಿಯನ್ನು ಎಷ್ಟು ಇಷ್ಟಪಡ್ತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಅಲ್ಲ ಸರ್? ಯಾಕಂದ್ರೆ ನಿಮ್ಗೆ ಇದಕ್ಕೆ ಕಾಂಪಿಟಿಷನ್ ಇಲ್ಲ. ಇದು ನಿಮ್ಗೆ ಮೈಸೂರಿಂದ ಬಂತು, ಬೇಲೂರಿಂದ ಬಂತು, ಶಿವಮೊಗ್ಗದಿಂದ ಬಂತು ಅಂತ ಹೇಳುವಾಗಿಲ್ಲ. ಯಾಕಂದ್ರೆ ಅಲ್ಲಿ ಎಲ್ಲೂ ಬೆಳೆಯಲ್ಲ ಇದು. ಕರಾವಳಿಯಲ್ಲಿ ಮಾತ್ರ ನಮ್ಮ ನೀರದ, ನಮ್ಮ ಮಣ್ಣದಲ್ವಾ? ನಮ್ಮ ಮಣ್ಣಲ್ಲಿ, ನಮ್ಮ ನೀರಲ್ಲಿ ಬೆಳೆಯುವಂತ. ವಾತಾವರಣ ಚೇಂಜ್ ಆದ್ರೆ ಅದು ಬರುದಿಲ್ಲ. ಅದ ಕಲರೇ ಚೇಂಜ್ ಆಗ್ತದೆ. ನಾನು ನೋಡಿದ್ದೇನೆ. ನಾನು ಆ ರೀತಿ ಗಿಡಗಳು ಕೊಟ್ಟು ಬಯಲುಸೀಮೆ ಕಡೆ ಎಲ್ಲ ಮಾಡ್ಲಿಕ್ಕೆ ಹೇಳಿ, ಅದು ನಾರ್ಮಲ್ ಆ ಬೆಂಡೆಯಾಗಿ ಆಗಿದೆ. ಹೌದು, ನಮ್ಗೆ ಮತ್ತೆ ಉಡುಪಿಗೆ ತುಂಬಾ ಹತ್ರ ಇರೋದು. ಆದ್ರೂ ನಮ್ಮಲ್ಲಿ ಮೊಟ್ಟುಗುಲ್ಲ ಬರುದೇ ಇಲ್ಲ. ಹೌದು, ಕರೆಕ್ಟ್. ಮಟ್ಟಗುಳ್ಳ ಅಲ್ಲ? ಉಡುಪಿಗೆ ಅದು ಅಂದ್ರೆ ಆ ಮಣ್ಣಿಗೆ, ಒಂದೊಂದು ಮಣ್ಣಿಗೆ ಕೂಡ ಒಂದೊಂದು ವಿಶೇಷತೆ ಇದೆ. ನಾನು ಮೊನ್ನೆ ಇಲ್ಲಿಗೆ ಹೋಗಿದ್ದೆ, ನಮ್ಮ ದೇವನಹಳ್ಳಿ ಇದೆಲ್ಲ ಬೆಂಗಳೂರು, ಒಂದು ಕಂಟೆಂಟ್ ಹೋಗಿದೆ. ಅಲ್ಲೊಂದು ಚಕೋತ ಸಿಗತ್ತೆ. ಅದು ವರ್ಲ್ಡ್ ಅಲ್ಲಿ ಎಲ್ಲೂ ಕೂಡ ಆ ಟೈಪ್ ನ ಟೇಸ್ಟ್ ಎಲ್ಲೂ ಬರುದಿಲ್ಲ ಅಂತೆ. ಜಗತ್ತಿನ ಬೇರೆ ಬೇರೆ ಕಡೆಗೆ ಹೋಗುತ್ತೆ. ಅಲ್ಲಿಯ ಪೊಲಿಟಿಷಿಯನ್ ಗಳನ್ನೆಲ್ಲ ಮೀಟ್ ಆಗ್ಲಿಕ್ಕೆ ಅಲ್ಲಿ ಜನರು ಹೋಗುವಾಗ ಬ್ಯಾಗ್ ಅಲ್ಲಿ 4 ಚಕೋತ ಇಟ್ಕೊಳ್ತಾರಂತೆ. ಅಂದ್ರೆ ಅದು ಭಾರಿ ದೊಡ್ಡ ಐಟಮ್ ಅಂತ ಹೇಳಿ ಅಲ್ಲಿ ಜನರಲ್ಲಿ, ಅಂದ್ರೆ ಅಷ್ಟು ಟೇಸ್ಟ್ ಆಗಿರ್ತದೆ. ಆ ರೀತಿಯ ಒಂದು ವ್ಯತ್ಯಾಸಗಳಿರುವಂಥದ್ದು.
ನೀರು ನಿಲ್ಲದಾಗೆ ಮಾಡಿದಿರಲ್ಲ. ಹೌದೌದು, ಈ ಟರ್ಪಾಲ್ ಎತ್ತರ ಆದ್ರಿಂದಾಗಿ ಗಿಡ 1 ಅಡಿ ಮೇಲೆ ಬಂದಿದೆ. ಮೇಲೆ ಆದ್ರಿಂದಾಗಿ ಯಾವ ಕಾರಣಕ್ಕೂ ನೀರು ನಿಲ್ಲುವುದಿಲ್ಲ ನೀರು ನಿಲ್ಲುವುದಿಲ್ಲ ಮತ್ತು ಗೊಬ್ಬರ ಸೋಸಿ ಹೋಗುದಿಲ್ಲ ನೀರಲ್ಲಿ. ಹೌದೌದು ಅಲ್ವಾ? ಹೌದು. ಇಲ್ಲಾದ್ರೆ ಇದಕ್ಕೆ ಮಲ್ಚಿಂಗ್ ಶೀಟ್ ಹಾಕಿದ್ರೆ ಅದೊಂದು ಲಾಭ. ನೀವು ಗೊಬ್ಬರ ಹಾಕಿದ್ರೆ ಎಷ್ಟೇ ಮಳೆ ಬಂದ್ರು ಹೌದೌದು ಅಲ್ಲಿ ಇರ್ತದಲ್ವಾ? ಹೌದೌದು. ಬೇರೆ ಏನಾದ್ರೂ ಇದಕ್ಕೆ ಉಪದ್ರ ಅಂತಿದ್ಯಾ? ಕೀಟ ಬಾಧೆ ಅಂತಿದೆ, ಆದ್ರೆ ಕಮ್ಮಿ, ಜಾಸ್ತಿ ಏನಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಸ್ಪ್ರೇ ಮಾಡ್ತೇವೆ ನಾವು, ಸ್ಪ್ರೇ ಮಾಡ್ಬೇಕಾಗ್ತದೆ ಕೀಟಗಳಿಗೆ. ಅದಕ್ಕೊಂದು ಸಾವಯವದಲ್ಲಿ ಕಂಟ್ರೋಲ್ ಸಿಗ್ತಾ ಇಲ್ಲ, ಅದಕ್ಕೊಂದು ಸ್ಪ್ರೇ ಮಾಡ್ತೀರಿ. ಹೌದೌದು. ಬೇರೆ ಒಂದು ಲೆಕ್ಕದಲ್ಲಿ ಲಾಭನೇ ಅಲ್ಲ. ಈ ಮಂಗಂದು ಉಪದ್ರ ಇಲ್ಲ, ನವಿಲುದು ಉಪದ್ರ ಇಲ್ಲ, ಅದೊಂದು ಪ್ರಾಬ್ಲಮ್ ಇಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಲೀಡಿಂಗ್ ಅಲ್ಲಿ ಇರುವಂತ ಯಾವುದೇ ಕಾಡು ಪ್ರಾಣಿ ಉಪದ್ರ ಇದಕ್ಕಿಲ್ಲ. ಹೌದೌದು ಅಲ್ವಾ? ಹೌದು. ಇದಕ್ಕೆ ಎಷ್ಟು ವಾರಕ್ಕೊಂದ್ಸಲ ಸ್ಪ್ರೇ ಮಾಡ್ತೀರಾ? 15 ದಿವಸಕ್ಕೊಂದ್ಸಲ ಸ್ಪ್ರೇ. ಅಂದ್ರೆ ಕೀಟ ಬಾಧೆ ಇದ್ರೆ ಮಾತ್ರ, ಇಲ್ಲ ಅಂದ್ರೆ ಇಲ್ಲ. ನೋಡಿ ಇದನ್ನ ಗಿಡಗಳನ್ನ ನೋಡ್ತೀರಿ ನೀವು, ನೋಡುವಾಗ ರೋಗ ಇದ್ರೆ ಅದಕ್ಕೆ ಸ್ಪ್ರೇ ಮಾಡ್ಕೊಂಡು ಹೋಗ್ತೀರಲ್ಲ. ಬೆಂಡೆಕಾಯಿ ಕುಯ್ಯುವಾಗ ನಮ್ಗೆ ಕೀಟಗಳು ಜಾಸ್ತಿ ಇದ್ರೆ ಮಾತ್ರ, ಅದು ಕೂಡ ಕಮ್ಮಿ ದಿನಗಳ ಗ್ಯಾಪ್ ಅಲ್ಲೆಲ್ಲ ಹೊಡಿಲಿಕ್ಕಿಲ್ಲ, 5 ದಿನ 4 ದಿನಕ್ಕೆಲ್ಲ ಹೊಡಿಲಿಕ್ಕಿಲ್ಲ, ಇದ್ರೂ ಕೂಡ ಕೈಯಲ್ಲಿ ತೆಗಿಬೇಕು. 15 ದಿನ ಮೇಲೆ ಆದ್ರೆ ಸ್ಪ್ರೇ ಕೊಡ್ಬೋದು, ಇಲ್ಲದೆ ಇದ್ರೆ ಎಳೆಗಳಿಗೆ ಹಾನಿ ಆಗ್ತದೆ. ಎಳೆ ಹಾಳಾದ್ರೆ ಅಲ್ಲಿಗೆ ಮುಗೀತು ಅಲ್ವಾ? ಹೌದು. ಈಗ ಈ ಬೆಂಡೆಕಾಯಿಯ ಜೊತೆಗೆ ನೀವು ಇಲ್ಲಿ ಸ್ವಲ್ಪ ಮುಳ್ಳು ಸೌತೆ ಎಲ್ಲ ಹಾಕಿದಿರಿ. ನೀವು ಹೇಳಿದಿರಿ ನಂಗೆ ಇದಕ್ಕೆ ಕೋಲು ಕುಟ್ಟಬೇಕಿತ್ತು, ಮಾಡಬೇಕಿತ್ತು, ಲೇಬರ್ಗಳ ಸಮಸ್ಯೆ ಅಂತೇಳಿ. ಅಂದ್ರೆ ಅದೊಂದು ಟೈಮ್ ಅಂತ ಇರ್ತದೆ ಇದಕ್ಕೆ. ಆ ಟೈಮ್ನೊಳಗೆ ಕುಟ್ಲೇಬೇಕು, ಇಲ್ಲದ್ರೆ ನೆಲದಲ್ಲಿ ಹೋಗ್ತದಲ್ಲ. ಯಾವ್ದು ಮುಳ್ಳು ಸೌತೆ ಇದು? ಚಿಕ್ಕ ಸೈಜ್, ಲೋಕಲ್. ಅದು ಇಲ್ಲಿ ಅಲ್ಸಂಡೆ ಹಾಕಿದ್ರಲ್ಲ? ಅಲ್ಸಂಡೆಗೆ ನೋಡಿ ಸ್ನೇಹಿತರೆ, ಅಡರ್ ಅಂತ ಹೇಳಿ ಗುಡ್ಡ ಸುತ್ತ ಇರ್ತೇವೆ ನಾವು, ಆದ್ರೆ ಇವರು ಬಾರಿ ಸಿಂಪಲ್ ಆಗಿ ಮಾಡಿದ್ದಾರೆ. ಹಳಾದಿ ಒಂದು ಹಗ್ಗ ಗಟ್ಟಿದ್ದು ಹಾಕಿದ್ದಾರೆ, ಅದೇ ಸಣ್ಣದು ಬಿಟ್ಟಿದ್ದಾರೆ. ಇದರಲ್ಲಿ ಅಲಸಂಡೆ ಅಂತ ಹೇಳಿದ್ರೆ ನಿಮ್ಮ ಭಾಗದಲ್ಲೆಲ್ಲ ಪೈರು ಅಂತ ಹೇಳ್ತಾರೆ. ಅದಕ್ಕೊಂದು ಪೈರು ಅಂತ ಹೆಸರಿದೆ ಸರ್. ಮೈಸೂರು, ಬಯಲ್ಸೀಮೆ, ಬೆಂಗಳೂರಿಗೆ ಹೋದ್ರೆ ಅಲಸಂಡೆ ಅಂದ್ರೆ ಗೊತ್ತಾಗಲ್ಲ. ಅದೊಂದು ಸಣ್ಣದು ಬರ್ತಾ ಇಲ್ಲ, ನಾವು ಬೀಜ ಯೂಸ್ ಮಾಡ್ತೀವಲ್ಲ, ಅದೊಂದು ಅನ್ಕೊಳ್ಳೋದು ಅಲಸಂಡೆ ಅಂತ ಹೇಳಿದ್ರೆ. ಇದಕ್ಕೆ ಪೈರು ಅಂತ ಹೇಳುವಂಥದ್ದು. ಇದೆ ಅಲಸಂಡೆಗೆಲ್ಲ ಕೋತಿಗಳು ಕಾಟ ಉಂಟು, ಅದಕ್ಕೆ ನಾವು ಸ್ವಲ್ಪ ಫೆನ್ಸಿಂಗ್ ಮಾಡಿದ್ದೇವೆ. ಕೋತಿ ರಾಪಟ ಉಂಟು, ಇದಕ್ಕೆ ಬರ್ತದೆ. ನವಿಲಿದೆ. ಸರ್, ಈಗ ನೀವು ಇದನ್ನು ಮೇ ಎಂಡಲ್ಲಿ ನಾಟಿ ಮಾಡಿದ? ಹೌದೌದು, ಮೇ ಎಂಡಲ್ಲಿ ನಾಟಿ ಆಗಿದೆ. ನಾಟಿ ಆಗಿ ಎಷ್ಟು ಸಮಯದಲ್ಲಿ ನಿಮಗೆ ಬೆಂಡೆಕಾಯಿ ಕೊಯ್ಲಿಕ್ಕೆ ಸಿಕ್ತು? 45 ದಿನದಲ್ಲಿ ಶಾರ್ಪ್, 40 ದಿನದಲ್ಲಿ ಸಿಕ್ಕಿದೆ ನನಗೆ. 45 ದಿನದಲ್ಲಿ ಆಗುವಂತದ್ದು, ಆದ್ರೆ 40 ದಿನದಲ್ಲಿ ನನಗೆ ಸಿಕ್ಕಿದೆ. ಆದ್ರೆ ಇದ್ರದ್ದು ಲೆಕ್ಕಾಚಾರ ಯಾವ ತರ ಅಂದ್ರೆ, ನಾವು ಬೀಜ ನೆಟ್ಟು 45 ದಿನದಲ್ಲಿ ಬೆಂಡೆಕಾಯಿ ಆಗ್ತದೆ, ಆಮೇಲೆ ಇನ್ನ 45 ದಿನದಲ್ಲಿ ಅಳ್ದೋಗ್ತದೆ, ಅಂದ್ರೆ ಲಾಸ್ಟ್. ಅದ್ರೊಳಗೆ ಕಮ್ಮಿ ಆಗುದು, ಆದ್ರೆ ನಮ್ಗೆ ಅದ್ರಲ್ಲಿ ಲಾಭದಾಯಕವಾಗಿರುವುದಿಲ್ಲ. 90 ದಿನ ಆದ್ಮೇಲೆ ಬಿಟ್ಟು ಬಿಡ್ಬೇಕು ಅಲ್ವಾ? ಗಿಡ ನೆಟ್ಟು 45 ದಿನ, ಗಿಡ ನೆಟ್ಟಾದ್ಮೇಲೆ ಕಟಾವು 45 ದಿನ ಅಷ್ಟೇ ಅಲ್ಲ. ನೋಡಿ ಸ್ನೇಹಿತರೆ, ಮಳೆಗಾಲದಲ್ಲಿ ಸಮಸ್ಯೆ ನೋಡಿ. ವಿಡಿಯೋ ಮಾಡ್ತಿರ್ಬೇಕಾದ್ರೆ ಭರ್ಜರಿ ಮಳೆ ಪ್ರಾರಂಭ ಆಗುತ್ತೆ, ಒಂದು ವಾರದಿಂದ ಬರ್ತಾ ಇದೆ. ಇದು ನಮಗೆ ವಿಡಿಯೋ ಮಾಡ್ಲಿಕ್ಕೆ ಮಾತ್ರ ಸಮಸ್ಯೆ, ಆದರೆ ಕೃಷಿಗೆ ತುಂಬ ಒಳ್ಳೆಯದು. ಈ ಬಾರಿ ತುಂಬ ಲೇಟಾಗಿ ಬಂತು, ಆದರೂ ನಮಗೂ ಸಮಸ್ಯೆ ಆದರೂ ತೊಂದರೆ ಇಲ್ಲ, ಯಾಕಂದರೆ ಬರಬೇಕು ಮಳೆ. ನೋಡಿ ಬರ್ರ ಅಂತ ಬರ್ಲಿಕ್ಕೆ ಶುರು ಆಗುತ್ತೆ. ನಮ್ಮ ಕರಾವಳಿ ಮಳೆ ಅಂತ ಹೇಳಿ ನೋಡಿ ಹೀಗಿರ್ತದೆ. ಇನ್ನೂ ಜೋರಾಗುತ್ತೆ, ಇನ್ನೂ ಜೋರಾಗಿ ಹಿಡಿದ್ರೆ ಇದು ನನ್ನ ಲಾಸ್ಟ್ ವಿಡಿಯೋ ಆಗುತ್ತೆ, ನನ್ನ ಕ್ಯಾಮ್ರಾದೊಳಗೆ ನೀರು ಹೋಗುತ್ತೆ. ಸ್ನೇಹಿತರೆ, ಮಳೆ ಬರ್ತಾನೆ ಇದೆ, ಸ್ವಲ್ಪ ನಿಧಾನ ಆಯಿತು. ಅದರ ಮಧ್ಯದಲ್ಲಿ ನಮ್ಮೊಟ್ಟಿಗೆ ಹಿರಿಯ ಕೃಷಿಕರಾಗಿರುವಂಥವ್ರು ಮತ್ತು ಕೃಷಿಗೋಸ್ಕರ ನಮ್ಮ ಕರ್ನಾಟಕ ಒಳಗಡೆ ತುಂಬ ಕಡೆ ಓಡಾಡಿರುವಂಥ ಎಡ್ವರ್ಡ್ ರಬಲ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಪರವಾಗಿಲ್ಲ, ಆರಾಮಿದ್ದೇನೆ ಸರ್. ಈ ಮಳೆಗಾಲದ ಸಂದರ್ಭದಲ್ಲೂ ಕೂಡ ನೀವು ನಮ್ಮೊಟ್ಟಿಗೆ ಬರ್ತೀರಿ, ಅವರಿಗೆ ಮಾಹಿತಿಗಳನ್ನು ಕೊಡ್ತೀರಿ, ಜನರಿಗೆ ತೋರಿಸ್ತೀರಿ ಅನ್ನೋದು ತುಂಬ ವಿಷಯ. ಅಂಥದ್ರಲ್ಲಿ ಇವರೊಬ್ಬರು ಯುವಕರಾಗಿ ಒಂದು ಅತ್ಯುತ್ತಮವಾಗಿರುವಂಥ ಕೃಷಿಯನ್ನು ಮಾಡ್ತಿದ್ದಾರೆ. ನಿಮ್ಮ ಊರೇ ಮಾತ್ರ ಏನು ಅನ್ಸುತ್ತೆ ಸರ್ ಇವರೆಲ್ಲ ಕೃಷಿ ನೋಡಿ? ಇವರ ಬಗ್ಗೆ ನನಗೆ ನೋಡುವಾಗ ಆಶ್ಚರ್ಯ ಆಯಿತು. ಯಾಕೆಂದರೆ ಇವರು ಬ್ಯಾಂಗ್ಳೂರಿನಲ್ಲಿ ಒಂದು ಟೊಯೋಟಾ ಕಂಪನಿಯಲ್ಲಿ ದುಡಿತಾ ಇದ್ದರು. ಆ ಟೊಯೋಟಾ ಕಂಪನಿಯಲ್ಲಿ ಸುಮಾರು ಒಂದು 2-3 ವರ್ಷ ಏನು ಅಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಅದು ಅಲ್ಲಿಯ ಸಂಬಳಕ್ಕೆ ಪೂರೈಸ್ತಿಲ್ಲ ಅಂತ ಬಿಟ್ಟು ಮನೆಯಲ್ಲಿ ಬಂದು ದೊಡ್ಡ ರೀತಿಯಲ್ಲಿ ಹೈನುಗಾರಿಕೆ ಮಾಡಿದ್ರು. ಈಗ ಅವರ ಹೈನುಗಾರಿಕೆ ಅವರ ತಮ್ಮ ನೋಡ್ತಾ ಇದ್ದಾರೆ. ಈಗ ಅವರದ್ದು JCB ಟಿಪ್ಪರ್ ಎಲ್ಲ ಇದೆ. ಈಗ ಮಳೆಗಾಲದಲ್ಲಿ ಸುಮ್ಮನೆ ಯಾಕೆ ಕೂರುದಂತವರು ಸ್ವಲ್ಪ ರೆಸ್ಟ್ ಇದೆ ಅಂತ ತುಂಬಾ ತರಕಾರಿ ಮಾಡಿದ್ದಾರೆ. ಅದು ಹಾಲು ಬೆಂಡೆ, ಕೆಲವರು ಹಾಲು ಬೆಂಡೆ ಹೇಳ್ತಾರೆ, ಬಿಳಿ ಬೆಂಡೆ ಹೇಳ್ತಾರೆ, ಅಷ್ಟಪಟ್ಟಿ ಬೆಂಡೆ ಅಂತ ಹೇಳ್ತಾರೆ, ತುಂಬಾ ಹೆಸರುಂಟು. ಕಾರ್ಕಳ ಬೆಂಡೆ ಹೇಳ್ತಾರೆ. ಒಳ್ಳೆ ಬೆಂಡೆ, ಬಹಳ ಸಿಹಿ ಬೆಂಡೆ, ಬಹಳ ರುಚಿ ಬೆಂಡೆ, ಮಾರುಕಟ್ಟೆಯಲ್ಲಿ ಒಳ್ಳೆಯ ದರ ಇರುವಂತದ್ದು ಬೆಂಡೆ. ಇದಕ್ಕೆ ಈಗ ಮಾರುಕಟ್ಟೆ ಹೋಲಿಸ್ತಾರೆ. ನಾಡ್ದು ನಮ್ಮ ಕೊರಳು ಹಬ್ಬ ಮತ್ತೆ ಹಿಂದೂಗಳಲ್ಲಿ ಅಷ್ಟಮಿ ಅಂತ ಚೌತಿಯನ್ನು ಹಬ್ಬ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಇದಕ್ಕೆ ದುಬಾರಿ ರೇಟ್, 500 ರೂಪಾಯಿಗೆ ಕೆಜಿಗೆ ಹೋಗ್ತದೆ. ಮಾಡಿದವರಿಗೆ ಸ್ವಲ್ಪ ಸಿಗುವುದು ಕಡಿಮೆ.
ಆದರೂ ಕೂಡ ತೊಂದರೆ ಇಲ್ಲ. ಅದು ಇದರ ಮುಂದೆ ನೆಮ್ಮದಿಯ ಜೀವನದಲ್ಲಿ ಈಗ ಇದ್ದಾರೆ. ಅವರಿಗೆ ಅವ್ರ ಹತ್ರ ಮಾತಾಡಿದೆ. ಅವರು ಮಾತಾಡಿ ಹೇಳಿದ್ರೆ ನನಗೆ ಕೃಷಿ ಒಂದು ತುಂಬ ಖುಷಿ ಕೊಡ್ತದೆ ಅಂತ ಹೇಳಿದ್ರು ಅವರು. ಅದು ಒಂದು ಅವರೊಂದು ಕೃಷಿ ಮಾಡಿದಂಥ ಒಳ್ಳೆ ಧ್ಯೇಯ. ಯಾಕಂದರೆ ಇದನ್ನು ಕೂಡಿ ಈ ನಿಮ್ಮ ಯೂಟ್ಯೂಬ್ ಚಾನೆಲ್ ಎಲ್ಲ ನೋಡಿ ಅಲ್ಲ, ಕೆಲವು ಯುವಕರೆಲ್ಲ ಕೃಷಿಗೆ ಇಳಿದಿದ್ದಾರೆ. ಅಲ್ಪ ಸ್ವಲ್ಪ ತರಕಾರಿ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ಸಾಧಾರಣ ಮುಂದುವರೆಗೆ ದೊಡ್ಡ ಇದರ ಪ್ರಮಾಣದಲ್ಲಿ ಮಾಡ್ತಾರೆ. ಅದೇ ಒಂದು ನನಗೆ ಒಂದು ಸಂತೋಷ. ಸ್ನೇಹಿತರೆ, ಎಷ್ಟೇ ದೊಡ್ಡ ಅಕ್ಷರಗಳು ಒಂದರಿಂದ ಪ್ರಾರಂಭ ಆಗಬೇಕು. ಅದೇ ರೀತಿಯಲ್ಲಿ ಕೃಷಿ ಅಂತ ಹೇಳಿದ್ರು ಕೂಡ ಒಂದೊಂದು ಸಬ್ಜೆಕ್ಟಿಂದ ಪ್ರಾರಂಭ ಆಗುವಂಥದ್ದು. ಈ ರೀತಿಯ ಕೃಷಿಯ ಸಾಧನೆಗಳು, ಕೃಷಿಯ ವಿಚಾರಗಳಿಗೆ ಸೋಷಿಯಲ್ ಮೀಡಿಯಾದ ಮುಖಾಂತರ ಪ್ರಚಾರ ಕೊಡುವಂಥದ್ದು, ಪ್ರೋತ್ಸಾಹ ಕೊಡುವಂಥದ್ದು, ಪ್ರೇರಣೆ ಕೊಡುವಂಥದ್ದು, ಅವರಿಗೆ ಬೇರೆ ಹೊರ ಜಗತ್ತಿನ ಕಾಂಟ್ಯಾಕ್ಟನ್ನು ಕೊಡಿಸುವಂಥದ್ದು ನಮ್ಮ ಕೆಲಸ. ಇದಕ್ಕಿಂತ ಮೊದಲು ಕೂಡ ಸುಳ್ಯದೊಂದು ಚೊಕ್ಕಾಡಿಯ ಚಂದ್ರಶೇಖರ್ ಅವರ ಒಂದು ಈ ರೀತಿಯ ಬೆಂಡೆ ಕೃಷಿಯ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ. ಈ ಬಾರಿ ಸುವರ್ಣ ನ್ಯೂಸ್ನ ವಿಶೇಷವಾಗಿರುವಂಥ ಒಬ್ಬ ರೈತ ಪ್ರಶಸ್ತಿಗೆ ಅವರು ಈ ಬಾರಿ ಆಯ್ಕೆ ಆಗಿದ್ದಾರೆ. ಆ ಕಾರಣಕ್ಕೋಸ್ಕರ ನಮಗೆ ಪ್ರತಿ ಕಂಟೆಂಟ್ಗಳು ಮಾಡಬೇಕಾದ್ರೂ ಕೂಡ ನಾವು ಅದನ್ನು ಸೀರಿಯಸ್ ಆಗಿ ತಗೋತೇವೆ. ಜನರಿಗೆ ಒಂದಷ್ಟು ಪ್ರೇರಣೆ ಸಿಗಬೇಕು, ಕೃಷಿಯ ಬಗ್ಗೆ ಪ್ರೋತ್ಸಾಹ ಸಿಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಇರುವಂಥದ್ದು. ಸರ್, ತುಂಬ ಜನರು ಒಳ್ಳೆ ಕೆಲಸಗಳನ್ನು ಮಾಡುವಂಥವ್ರು ತುಂಬ ಜನರಿರ್ತಾರೆ, ಕೃಷಿ ಕೆಲಸ ಮಾಡೋರು ತುಂಬ ಜನರಿರ್ತಾರೆ. ಆದರೆ ಅದನ್ನು ಹೊರ ಜಗತ್ತಿಗೆ ತಿಳಿಸ್ಲಿಕ್ಕೆ ಕೆಲವರು ಇಷ್ಟಪಡೋದಿಲ್ಲ. ಅಂಥದ್ರಲ್ಲಿ ನೀವು 4 ಜನರಿಗೆ ತಿಳಿದರೆ ಒಳ್ಳೆಯದು ಅನ್ನೋಂಥ ಕಾರಣಕ್ಕೋಸ್ಕರ ಒಂದು ಅತ್ಯುತ್ತಮವಾಗಿರುವಂಥ ಕಂಟೆಂಟನ್ನು ನೀವು ಕೊಟ್ಟಿದ್ದೀರಿ, ಕೃಷಿಯ ಒಂದಷ್ಟು ಮಾಹಿತಿಗಳು. ಈ ವಿಡಿಯೋ ನೋಡುವಾಗ ಎಷ್ಟೋ ಜನರಿಗೆ ಮೈಂಡ್ ಓಪನ್ ಆಗುವ ಚಾನ್ಸಸ್ ಇರ್ತದೆ. ಕೇವಲ ಒಂದು 150 ಗಿಡ ಮಾಡೋರು 1000 ಗಿಡ ಮಾಡಲಿಕ್ಕೆ ಟ್ರೈ ಮಾಡುವ ಸಾಧ್ಯತೆಗಳಿದೆ. ಏನೋ ಒಂದು ಸಣ್ಣ ಐಡಿಯಾ ಸಾಕು ಒಬ್ಬನ ಮನುಷ್ಯನ ಬದುಕನ್ನೇ ಚೇಂಜ್ ಮಾಡ್ಬೋದು. ಆ ಕಾರಣಕ್ಕೋಸ್ಕರ ನಾವು ಈ ಕಂಟೆಂಟ್ ಮಾಡಿರೋವಂಥದ್ದು. ಸಂಪೂರ್ಣ ಸಹಜ ಕೃಷಿಯ ವೀಕ್ಷಕರು ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಕೃಷಿಗೆ ಸಂಬಂಧಿಸಿರೋರು, ಕೃಷಿ ಆಸಕ್ತಿ ಇರೋರು, ಕೃಷಿ ಮೈಂಡ್ ಸೆಟ್ ಹೊಂದಿರೋರು. ಅವರು ಎಲ್ಲರ ಪರವಾಗಿ ನಿಮ್ಮ ಇಡೀ ತಂಡಕ್ಕೆ ನಾನು ಧನ್ಯವಾದ ಹೇಳ್ತೇನೆ. ನಮಸ್ತೆ. ನಮ್ಮ ಮಾವರು ಚಂದ್ರಶೇಖರ್ ಶೆಟ್ಟಿ ಅಂತ, ಹಾಗೆ ನಮ್ಮ ಆತ್ಮೀಯರು ಎಡ್ವರ್ಡ್ ರೆಬೆಲ್ಲೋ ಅಂತ. ಇಲ್ಲಿಗೆ ನಮ್ಮ ಕೃಷಿಯ ಬಗ್ಗೆ ಪ್ರಚಾರ ಹಾಗೆ ನಮ್ಮ ಬಗ್ಗೆ ತಿಳಿಸಿಕೊಡಲೆಂದು ಶಿವಪ್ರಸಾದ್ ಮಲೆಬೆಟ್ಟು ಇಲ್ಲಿ ನಮ್ಮ ತರಕಾರಿ ತೋಟಕ್ಕೆ ಬಂದು ವೀಕ್ಷಣೆ ಹಾಗೂ ಇದನ್ನು ಎಲ್ಲರಿಗೂ ಪ್ರಚಾರ ಮಾಡಬೇಕನ್ನೋ ಉದ್ದೇಶದಿಂದ ಇಲ್ಲಿ ಬಂದಿರುತ್ತಾರೆ. ಹಾಗೆ ಇಲ್ಲಿ ಇಷ್ಟು ದೂರ ಬಂದು ನಮ್ಮ ಈ ತರಕಾರಿಯನ್ನು ನೋಡಿ ಇದನ್ನು ಪ್ರಚಾರ ಮಾಡಬೇಕಂತ ಬಂದಿರುವಂಥ ಶಿವಪ್ರಸಾದ್ ಮಲೆಬೆಟ್ಟು ಅವರಿಗೆ ತುಂಬ ಹೃದಯಪೂರ್ವಕ ನಮಸ್ಕಾರಗಳು. ಸ್ನೇಹಿತರೆ, ತುಂಬ ಬಾರಿ ಸಮಾಜ ಒಳ್ಳೆಯದಾಗಬೇಕು ಅಂತ ನಾವು ಯೋಚನೆ ಮಾಡ್ತಿರ್ತೇವೆ. ಇದರಲ್ಲಿ ಮುಖ್ಯವಾಗಿ ಸಮಾಜ ಹಾಳಾಗಿರುವಂಥದ್ದು ದುಷ್ಟರಿಂದ ಕೆಟ್ಟವರಿಂದಲ್ಲ, ಸಜ್ಜನರೆಲ್ಲರೂ ಕೂಡ ಸೈಲೆಂಟ್ ಆಗಿರೋದ ಕಾರಣಕ್ಕೋಸ್ಕರ ಈ ರೀತಿಯ ಸಜ್ಜನಿಕೆಯ ವಿಚಾರಗಳನ್ನು ಜನರಿಗೆ ತಿಳಿಸೋದು ನಮ್ಮ ಕೆಲಸ. ಮಳೆ ಚಳಿ ಗಾಳಿ ಬಿಟ್ಟು ಪ್ರತಿಯೊಬ್ಬ ರೈತನ ಮನೆಗೆ ಹೋಗಿ ಕಂಟೆಂಟ್ ಕೊಡ್ತಾ ಇರ್ತೀವಿ. ಹೊರಗಿನ ಯಾವುದೋ ಒಂದು ಮೀಡಿಯಾದಲ್ಲಿ ಚೇರ್ ಹಾಕಿ ಕೂತ್ಕೊಂಡು ಮಾತಾಡುವಂಥದ್ದು ತುಂಬ ಸುಲಭ. ಆದರೆ ಅದನ್ನು ಹೊರತುಪಡಿಸಿ ತೋಟದಲ್ಲಿ ಹೋಗಿ ನಿಮಗೆ ಕೃಷಿಯ ಮಾಹಿತಿ ಕೊಡೋ ಕಾರಣಕ್ಕೋಸ್ಕರ ತುಂಬ ಬಾರಿ ನನಗೆ ಪ್ರಶ್ನೆ ಬರುತ್ತೆ, ನೀವು ಎಷ್ಟೋ ಜನರು ಎಷ್ಟೋ ಸಮಯದಿಂದ ವೀಕ್ಷಣೆ ಮಾಡ್ತಾಯಿದ್ದೀರಿ, ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಯಾಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನುವಂಥ ಕ್ವಶನ್ಗೆ ನನ್ನ ಹತ್ರ ಉತ್ತರ ಇಲ್ಲ. ನೀವೇ ನಿಮ್ಮ ಮನಸಾರೆ ಪ್ರಶ್ನೆಯನ್ನು ಮಾಡಿಕೊಂಡು ನಿಜವಾಗ್ಲೂ ನಾವು ಮಾಡೋದು ಒಳ್ಳೆ ಕೆಲಸ, 4 ಜನರಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.